ಮೈಸೂರಿನಲ್ಲಿ ಸಚಿವ ಮಹದೇವಪ್ಪ ಆಪ್ತನಿಗೆ ಐಟಿ ಶಾಕ್ ನೀಡಿದೆ. ಚೆಲುವರಾಜ್ ಮನೆ ಕಚೇರಿಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಐಟಿ ಅಧಿಕಾರಿಗಳು. ಚೆಲುವರಾಜ್ ಮನೆ ಕಚೇರಿಗಳ ಮೇಲೆ ದಾಳಿಯಾಗಿದೆ. 3 ದಿನಗಳಿಂದಲೂ ಕೂಡ ದಾಖಲೆಗಳ ಶೋಧ ಕಾರ್ಯವನ್ನ ಈಗ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ರಾಮವಿಲಾಸ ರಸ್ತೆಯಲ್ಲಿರುವಂತಹ ಕೆಆರ್ಸಿ ಗ್ರೂಪ್ ಕಚೇರಿ, ಆಲನಹಳ್ಳಿ ಬಳಿ ಇರುವಂತಹ ಅವ್ರ ಮನೆಯಲ್ಲೂ ಕೂಡ ತೀವ್ರ ಶೋಧ ನಡೀತಾ ಇದೆ. ಐಟಿ ದಾಳಿ ನಡೆದಿದೆ. ಅನೇಕ ಕಡೆಗಳಲ್ಲಿ ಭ್ರಷ್ಟರಿಗೆ ಶಾಕ್. ಅನೇಕ ಕಡೆಗಳಲ್ಲಿ ಅವ್ರ ಮನೆ, ಅವರ ಕಚೇರಿ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಈಗ ರೇಡ್ ನಡೆದಿರೋದು. ಆಲನಹಳ್ಳಿ ಬಳಿ ಇರುವಂಥ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. 3 ದಿನಗಳಿಂದಲೂ ಕೂಡ ಈ ದಾಖಲೆ ಶೋಧ ಕಾರ್ಯವನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ದಾಳಿಯಾಗಿದೆ. ದಾಳಿಯಾದ ನಂತರದಲ್ಲಿ ಒಂದಷ್ಟು ಕಾಗದ ಪತ್ರಗಳ ಪರಿಶೀಲನೆಯನ್ನು ಕೂಡ ಈಗ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಸಚಿವ ಮಹದೇವಪ್ಪ ಅವರ ಆಪ್ತ ಈ ಚೆಲುವರಾಜ್ ಮನೆ, ಕಚೇರಿ ಎಲ್ಲ ಕಡೆಗಳಲ್ಲೂ ಕೂಡ ಏಕಕಾಲದಲ್ಲಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಮೈಮೂಲ ಅಧ್ಯಕ್ಷರಾಗಿರುವಂಥ ಚೆಲುವರಾಜ್ ಅವರ ಮನೆ, ಕಚೇರಿ ಮೇಲೆ ಅಧಿಕಾರಿಗಳ ದಾಳಿಯಾಗಿದೆ. ಕಳೆದ 3 ದಿನಗಳಿಂದಲೂ ಕೂಡ ದಾಖಲೆ ಪತ್ರಗಳ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಕಳೆದ 3 ದಿನಗಳಿಂದಲೂ ಕೂಡ ದಾಖಲೆ ಪತ್ರಗಳ ಶೋಧ ಕಾರ್ಯ ನಡೀತಾ ಇದೆ ಅನ್ನುವಂಥ ಮಾಹಿತಿ ಏನೇನು ಇಲ್ಲಿವರೆಗೂ ಕೂಡ ಈಗ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಏನಾದರೂ ಮಹತ್ವದ ಕಾಗದ ಪತ್ರಗಳು, ದಾಖಲೆಗಳು ಏನಾದರೂ ಸಿಕ್ಕಿದೆಯಾ ಅಧಿಕಾರಿಗಳಿಗೆ? ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಕಂಪನಿ ಜೊತೆಗೆ ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ಕಳೆದ 3 ದಿನಗಳಿಂದ ದಾಳಿಯನ್ನ ಮಾಡಿದ್ರು. ಅಂದ್ರೆ ಬಹಳ ಮುಖ್ಯವಾಗಿ ಒಂದಷ್ಟು ಲೆಕ್ಕಪತ್ರ ಮತ್ತೆ ಒಂದಷ್ಟು ಟ್ರಾನ್ಸಾಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಜೊತೆಗೆ ಒಂದಷ್ಟು ದಾಖಲೆಗಳನ್ನ ಕೂಡ ಚೆಲುವರಾಜ್ ಅವರ ಕಚೇರಿ ಮತ್ತೆ ಮನೆಯಲ್ಲಿ ವಶಪಡಿಸಿಕೊಂಡಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಚೆಲುವರಾಜ್ ಅವರು ಅವರ ಒಡೆತನದ ಆಸ್ತಿ ಇರಬಹುದು, ಜೊತೆಗೆ ಅವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನು ಕೂಡ ಇಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಈತ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದ ಸುನಿಲ್ ಬೋಸ್ ಅವರ ಆಪ್ತ ಕೂಡ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈತ ಕಾಂಗ್ರೆಸ್ ನಾಯಕ ಕೂಡ. ಹೀಗಾಗಿ ಈತನ ಮನೆ ಮೇಲೆ ದಾಳಿ ಆಗಿರ್ತಕ್ಕಂಥ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ದಾಳಿ ಆಗಿದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.